ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಜನ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಹೇಳ್ಕೊಂಡು ಕರೀತಾರೆ. ಪಪ್ಪು ಅಂದ್ರೆ ನಿಮ್ಗೆ ಗೊತ್ತಿದೆ, ಪೆದ್ದ ಅಂತೇಳಿ. ಈ ರೀತಿ ಕರೀಲಿಕ್ಕೂ ಕೂಡ ಕೆಲವೊಂದು ಕಾರಣಗಳಿದೆ. ಅವರು ಕೆಲವೊಮ್ಮೆ ಮಾತಾಡುವಂತ ರೀತಿ, ಬಿಹೇವ್ ಮಾಡುವಂತ ರೀತಿ, ಇದೆಲ್ಲದನ್ನು ಗಮನಿಸಿ ಹಲವಾರು ಜನ ಕರೆಯೋದು ಆತನನ್ನ ಪಪ್ಪು ಅಂತೇಳಿ. ಆದ್ರೆ ನನಗಂತೂ ಖಂಡಿತವಾಗಿ ಆತ ಪಪ್ಪು ಅನ್ಸಲ್ಲ. ಅದಕ್ಕೆ ಬದಲಾಗಿ ಅತ್ಯಂತ ಚಾಣಾಕ್ಷ ಮತ್ತು ಅತ್ಯಂತ ಅಪಾಯಕಾರಿ ರಾಜಕಾರಣಿ ಅನಿಸ್ತದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಅದೆಲ್ಲದನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರೂ ಕಾಫಿಯೇತರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಹಳಷ್ಟು ವರ್ಷಗಳಿಂದ ಬಿಜೆಪಿಯವರು ಇರ್ಬೋದು ಅಥವಾ ರಾಹುಲ್ ಗಾಂಧಿಯನ್ನ ವಿರೋಧಿಸುವಂತಹ ಯಾರೇ ನಾಯಕರಾಗ್ಲಿ, ಅವರೆಲ್ಲರೂ ಕೂಡ ಸಾಮಾನ್ಯವಾಗಿ ರಾಹುಲ್ ಗಾಂಧಿಯನ್ನ ಕರೆಯೋದು ಪಪ್ಪು ಅಂತೇಳಿ. ಅದಕ್ಕೆ ಮುಖ್ಯ ಕಾರಣ, ರಾಹುಲ್ ಗಾಂಧಿ ಕೆಲವೊಮ್ಮೆ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಮಾತಾಡುವಂತಹ ರೀತಿ ಇರಬಹುದು, ಕೆಲವೊಂದು ವಿಷಯಗಳಲ್ಲಿ ಆಳವಾದಂತಹ ಜ್ಞಾನ ಇಲ್ಲ. ಹಾಗಾಗಿ ಏನೋ ಹೇಳಲಿಕ್ಕೆ ಹೋಗ್ತಾರೆ, ಅಲ್ಲಿ ಇನ್ನೇನೋ ಆಗ್ಬಿಡ್ತದೆ. ಆ ರೀತಿಯಾದಂತಹ ಸಮಸ್ಯೆ ಆಗ್ತದೆ. ಹಾಗಾಗಿ ರಾಹುಲ್ ಗಾಂಧಿಯನ್ನ ಪದೇ ಪದೇ ಎಲ್ಲರೂ ಪಪ್ಪು ಅಂತ ಹೇಳ್ಕೊಂಡು ಕರೀತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ರಾಹುಲ್ ಗಾಂಧಿ ಪಪ್ಪುನ? ನನಗಂತೂ ಅನಿಸ್ತಾರೆ ಖಂಡಿತವಾಗಿ ಆತ ಪಪ್ಪು ಅಲ್ಲ ಅಂತೇಳಿ. ಒಂದ್ ವೇಳೆ ನಿಮಗೆ ಆತ ಪಪ್ಪು ಅನ್ಸಿದ್ರು ಕೂಡ ಈ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗ್ಬೋದು ಆತ ಪಪ್ಪು ಅಲ್ಲ. ಅದಕ್ಕೆ ಬದಲಾಗಿ ಅತ್ಯಂತ ಚಾಣಾಕ್ಷ ಮತ್ತು ಡೇಂಜರಸ್ ರಾಜಕಾರಣಿ ಅಂತೇಳಿ. ಸ್ನೇಹಿತರೆ, ನಾನು ಈ ರೀತಿ ಹೇಳಲಿಕ್ಕೆ ಕೂಡ ಬಹಳಷ್ಟು ಕಾರಣಗಳಿದೆ. ನೀವು ನೋಡಿರ್ಬೋದು ಇತ್ತೀಚಿನ ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರ ವರ್ತನೆ, ಅವ್ರು ಯಾವ ರೀತಿಯಾಗಿ ವರ್ತಿಸ್ತಾರೆ, ಯಾವ ರೀತಿಯಾಗಿ ಅವ್ರು ಬಿಹೇವ್ ಮಾಡ್ತಾರೆ, ಇದೆಲ್ಲದೂ ನೀವು ಗಮನಿಸ್ತಾ ಬಂದ್ರೆ ನಿಮ್ಗೆ ಅರ್ಥ ಆಗ್ತದೆ. ಅವರ ಇತ್ತೀಚಿನ ವರ್ತನೆಗಳನ್ನು ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ಅವರು ಒಂದು ಎಜೆಂಡಾವನ್ನ ಇಟ್ಕೊಂಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಅವ್ರು ಮಾಡುವಂತ ಭಾಷಣ ಇರಬಹುದು ಅಥವಾ ಅವ್ರು ಎತ್ಕೊಳ್ಳುವಂತಹ ಕೆಲವೊಂದು ವಿಷಯಗಳಿರ್ಬೋದು, ಎಲ್ಲದೂ ಕೂಡ ಅಷ್ಟೇ ಒಂದು ಎಜೆಂಡಾವನ್ನ ಇಟ್ಕೊಂಡೆ ಮಾಡ್ತಾ ಇರುವಂತಹದ್ದು ಅನ್ನೋದು ನಿಚ್ಚಳವಾಗ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ವಿಷಯವನ್ನ ಎಲ್ರಿಗೂ ಮನದಟ್ಟು ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ಏನು ಅಂತ ಹೇಳಿದ್ರೆ, ಒಂದ್ ವೇಳೆ NDA ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ಬಾರಿ ಅವರು ಸಂವಿಧಾನವನ್ನೇ ಬದಲಾಯಿಸಿ ಬಿಡ್ತಾರೆ. ಬಡ ಜನತೆಗೆ ಸಿಗುವಂತಹ ಎಲ್ಲಾ ರೀತಿಯಾದಂತಹ ಫೆಸಿಲಿಟೀಸ್ ಏನೆಲ್ಲ ಇದೆ ಅದೆಲ್ಲದನ್ನು ಇವರು ಕಟ್ ಮಾಡಿ ಹಾಕ್ತಾರೆ, ರಿಸರ್ವೇಶನ್ ನ ತೆಗೆದು ಹಾಕ್ಬಿಡ್ತಾರೆ. ಈ ರೀತಿಯಾದಂತಹ ಒಂದು ಪ್ರಪಗಂಡವನ್ನ ಮಾಡ್ಕೊಂಡು ಬಂದ್ರು. ಹೋದಲ್ಲಿ ಬಂದಲ್ಲಿ ಒಂದು ಕೆಂಪು ಪುಸ್ತಕವನ್ನ ಹಿಡ್ಕೊಂಡು ಓಡಾಡ್ತಾನೆ ಇರ್ತಾರೆ. ಇವಾಗ್ಲೂ ಕೂಡ ಅಷ್ಟೇ ಕೆಂಪು ಪುಸ್ತಕವನ್ನ ಅವ್ರು ಯಾವತ್ತೂ ಬಿಡೋದಿಲ್ಲ. ಹೋದಲ್ಲಿ ಬಂದಲ್ಲಿ ಅದನ್ನು ತೋರಿಸ್ತಾ ಇರ್ತಾರೆ. ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಇವಾಗ್ಲೂ ಕೂಡ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಈ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದ್ರು. ಅಂದ್ರೆ 400 ಪಾರ್ ಅಂತೇಳಿ ಮಾತಾಡ್ತಾನೆ ಇದ್ರಲ್ಲ. ಹಾಗಾಗಿ ಈ ಓವರ್ ಕಾನ್ಫಿಡೆನ್ಸ್ ನ ಪರಿಣಾಮ ಇವರು ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಏನೆಲ್ಲ ಮಾತಾಡ್ತಾ ಇದ್ದಾರೋ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅನ್ಸ್ತದೆ. ಅದರ ಪರಿಣಾಮ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡದಂತ ಹೊಡೆತವನ್ನೇ ಕೊಟ್ಟಿತ್ತು. ಇದನ್ನ ಕೂಡ ನೀವು ಗಮನಿಸಿರ್ತೀರಾ. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರ ಇಂಟೆನ್ಷನ್ ಏನಾಗಿತ್ತು, ಸಂವಿಧಾನವನ್ನ ಬದಲಾಯಿಸ್ತಾರೆ ಅಂತ ಹೇಳ್ಕೊಂಡು ಕೆಲವರ ಮನದಲ್ಲಿ ತುರುಕುವಂತದ್ದಾಗಿತ್ತು. ಅದರಲ್ಲಿ ಅವರು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಗಳಿಸಿದ್ರು. ಅದರ ಪರಿಣಾಮ ಈ ಚುನಾವಣೆ ರಿಸಲ್ಟ್ ಬಂದಾಗ ಎಲ್ರಿಗೂ ಗೊತ್ತಾಗಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ವಾ ಸಂವಿಧಾನವನ್ನ ನಮ್ಮ ದೇಶದಲ್ಲಿ ಆ ರೀತಿಯಾಗಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದ? ಖಂಡಿತವಾಗಿ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ ಜನರ ಮನಸ್ಸಿನಲ್ಲಿ ಒಂದು ಸಂಶಯದ ಹುಳವನ್ನ ಬಿಡಬೇಕಿತ್ತು. ಆ ಕೆಲಸವನ್ನು ಅವರು ಅಲ್ಲಿ ಯಶಸ್ವಿಯಾಗಿ ನಿಭಾಯಿಸಿದ್ರು. ಇವಾಗ್ಲೂ ಕೂಡ ಅಷ್ಟೇ ಆ ಸಂಶಯದ ಹುಳ ಹಾಗೆ ತಲೆಯಲ್ಲಿ ಉಳ್ಕೊಳ್ಳೇಬೇಕು ಅಂತ ಹೇಳ್ಕೊಂಡು ಬಹಳಷ್ಟು ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ನಂತರ ಅವ್ರು ಮಾಡ್ತಾ ಇದ್ದಂತ ಇನ್ನೊಂದು ಕೆಲಸ ಏನು ಅಂತ ಹೇಳಿದ್ರೆ, ವಿದೇಶಗಳಲ್ಲಿ ಹೋಗಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಹೇಳಿರುವಂತಹದ್ದು. ನಿಮ್ಗೆ ಗೊತ್ತಿರಬಹುದು, ಅವರು ಅಮೆರಿಕ ಅಥವಾ ಇಂಗ್ಲೆಂಡಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಒಂದು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರವನ್ನ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ದಯವಿಟ್ಟು ನೀವು ಭಾರತಕ್ಕೆ ಬನ್ನಿ, ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಲಿಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗ್ತದೆ ಅಂತ ಹೇಳಿ ಓಪನ್ ಆಗಿ ಅವರು ಹೇಳಿದ್ದಾರೆ. ಇದನ್ನ ಅವರು ಸತತವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ್ಲೂ ಕೂಡ ಅಷ್ಟೇ ಯಾವ್ದಾದ್ರು ವಿದೇಶಿ ಪತ್ರಿಕೆಗಳಿಗೋ ಅಥವಾ ಬೇರೆ ಯಾವ್ದಾದ್ರು ಚಾನೆಲ್ಗಳಿಗೆ ಅವರು ಸಂದರ್ಶನ ಕೊಡುವ ಸಂದರ್ಭದಲ್ಲಿ ಪದೇ ಪದೇ ಈ ವಿಷಯವನ್ನು ಅವರು ಹೇಳ್ತಾನೆ ಇರ್ತಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ವೇ ಇಲ್ಲ, ಇಲ್ಲೊಂದು ರೀತಿಯಾದಂತಹ ಎಮರ್ಜೆನ್ಸಿ ಇದೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಪತ್ರಿಕೆಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಆಗಾಗ ಕೊಡ್ತಾನೆ ಇರ್ತಾರೆ ಅವರು. ಆ ಮೂಲಕ ಇಡೀ ವಿಶ್ವದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ ಹೇಳ್ಕೊಳ್ಳುವಂತಹ ಅಮೆರಿಕ ಇರ್ಬೋದು ಅಥವಾ ಬೇರೆ ಬೇರೆ ಕೆಲವೊಂದು ದೇಶಗಳೆಲ್ಲಿದೆ, ಆ ದೇಶಗಳಿಗೆ ಮನದಟ್ಟು ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಅಂತೇಳಿ. ಅಂದ್ರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಇಲ್ಲಿ ಡಿಕ್ಟೇಟರ್ಶಿಪ್ ಇದೆ. ಹಾಗಾಗಿ ನೀವೆಲ್ಲರೂ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡಬೇಕು. ಈ ರೀತಿಯಾದಂತಹ ಹೇಳಿಕೆಗಳನ್ನ ರಾಹುಲ್ ಗಾಂಧಿ ಅವರು ಸತತವಾಗಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರ ಈ ಮಾತಿನ ಬಗ್ಗೆನೇ ಹೇಳೋದಾದ್ರೆ ಒಂದ್ ರೀತಿಯಾಗಿ ಹಾಸ್ಯಾಸ್ಪದವಾಗಿದೆ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ,
ಒಂದ್ ವೇಳೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಡಿಕ್ಟೇಟರ್ಶಿಪ್ ಇದ್ರೆ ರಾಹುಲ್ ಗಾಂಧಿ ಅವರು ಇಷ್ಟೊಂದು ಓಪನ್ ಆಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಬೇರೆ ಯಾವುದೇ ವಿರೋಧ ಪಕ್ಷದವರು ಇರ್ಬೋದು ಅಥವಾ ಜನಸಾಮಾನ್ಯರು ಇರ್ಬೋದು, ಅವರು ಸರ್ಕಾರದ ವಿರುದ್ಧವಾಗಿ ಒಂದೇ ಒಂದು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದ? ಖಂಡಿತವಾಗಿ ಸಾಧ್ಯ ಆಗಲ್ಲ. ಆದ್ರೆ ಇಲ್ಲಿ ಅಂತಹ ಸಮಸ್ಯೆ ಏನು ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧವಾಗಿ ಬಾಯಿ ಬಂದಾಗ ಮಾತಾಡ್ಕೊಂಡು ತಿರುಗ್ತಾನೆ ಇರ್ತಾರೆ. ಇದು ಡಿಕ್ಟೇಟರ್ಶಿಪ್ ಇರುವಂತಹ ದೇಶದಲ್ಲಿ ಸಾಧ್ಯ ಆಗ್ತದ? ಖಂಡಿತವಾಗಿ ಸಾಧ್ಯ ಆಗಲ್ಲ. ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದು ನಮ್ಮ ಎಲ್ಲರ ಜನರಿಗೆ ಗೊತ್ತಿದೆ. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ವಿದೇಶಗಳಲ್ಲಿ ಈ ರೀತಿಯಾದಂತಹ ಒಂದು ಭಾವನೆಯನ್ನು ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನಂತರ ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಸಂಸತ್ ಅಧಿವೇಶನಕ್ಕೆ ಒಂದು ವಾರ ಮೊದಲು ಅಥವಾ ಒಂದು 2-3 ದಿನ ಮೊದಲು ಯಾವ್ದಾದ್ರು ಒಂದು ಹೊಸ ಹೊಸ ವಿಷಯಗಳು ರಾಹುಲ್ ಗಾಂಧಿ ಅವರ ಕೈಗೆ ಸಿಗ್ತದೆ. ಇದನ್ನು ನೀವು ಸತತವಾಗಿ ಗಮನಿಸಿರ್ತೀರ. ಆಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಂಸತ್ನಲ್ಲಿ ನಿಂತ್ಕೊಂಡು ಅದೇ ವಿಷಯವನ್ನು ಹಿಡ್ಕೊಂಡು ಈ ವಿಷಯದ ಬಗ್ಗೆ ಚರ್ಚೆ ಆಗ್ಲೇಬೇಕು ಅಂತ ಹೇಳಿ ಘೋಷಣೆಗಳನ್ನ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಆ ಮೂಲಕ ಸಂಸತ್ತನ್ನ ನಡಿಲಿಕ್ಕೆ ಬಿಡ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಅಷ್ಟೇ ಈ ರೀತಿಯಾದಂತಹ ಗಲಭೆಯಲ್ಲಿ ಸಂಸತ್ತು ಮುಳುಗುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ನಂತರ ಇವರು ಸಭಾತ್ಯಾಗ ಮಾಡ್ತಾರೆ, ರಸ್ತೆಯಲ್ಲಿ ನಿಂತ್ಕೊಂಡು ಪುನಃ ಘೋಷಣೆಗಳನ್ನ ಕೂಗ್ಲಿ ಶುರು ಮಾಡ್ತಾರೆ. ಇದು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಕೂಡ ಅಷ್ಟೇ ಒಂದು ರೀತಿಯಾದಂತಹ ಪ್ರೊಪಗಂಡದ ತರ ಕಾಣಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ರಾಹುಲ್ ಗಾಂಧಿ ಅವರಿಗೂ ಅಥವಾ ವಿಪಕ್ಷಗಳಿಗೆ ಈ ರೀತಿಯಾದಂತಹ ಸರಕನ್ನು ಒದಗಿಸುವವರು ಯಾರು? ಯಾವತ್ತೂ ನಡೆದಿರುವಂತಹ ಘಟನೆಗಳನ್ನ ಈ ಸಂಸತ್ ಆರಂಭಕ್ಕೆ ಒಂದು ವಾರ ಮೊದಲು ಅಥವಾ 2-3 ದಿನ ಮೊದಲು ರಿಲೀಸ್ ಮಾಡ್ಲಿಕ್ಕೂ ಕೂಡ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇದು ಕೂಡ ಒಂದು ಅಜೆಂಡಾ ಆಗಿರ್ತದೆ. ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಕೆಲವೊಂದು ವಿಷಯಗಳನ್ನ ತಲುಪಿಸ್ಲಿಕ್ಕಾಗಿ ಕೆಲವರಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಮುಖಾಂತರ ನಮ್ಮ ದೇಶದಲ್ಲಿ ಸಂಸತ್ತು ಸುಗಮವಾಗಿ ನಡೀಬಾರ್ದು ಅನ್ನೋ ಒಂದು ಅಜೆಂಡಾವನ್ನ ಅವ್ರು ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರು ಅಸ್ತ್ರವಾಗಿ ಬಳಸ್ಕೊಳ್ತಾ ಇರೋದು ರಾಹುಲ್ ಗಾಂಧಿಯನ್ನ ಅನಿಸ್ತದೆ. ನಿಮ್ಗೆ ಗೊತ್ತಿದೆ, ಸಂಸತ್ನಲ್ಲಿ ಹಲವಾರು ಮಸೂದೆಗಳನ್ನ ಮಂಡನೆ ಮಾಡಲಿಕ್ಕೆ ಸರ್ಕಾರ ತಯಾರಿಯನ್ನು ನಡೆಸಿರ್ತದೆ. ಆದ್ರೆ ಸಂಸತ್ನಲ್ಲಿ ಈ ರೀತಿ ಗಲಭೆ ಮಾಡುವ ಮುಖಾಂತರ ಯಾವುದೇ ಕಾರಣಕ್ಕೆ ಈ ಮಸೂದೆಗಳು ಮಂಡನೆ ಆಗದ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ನೋಡ್ಕೊಳ್ತಾರೆ. ಅದರಿಂದಾಗಿ ಸರ್ಕಾರಕ್ಕೆ ಮುಖಭಂಗ ಆಗ್ತದೆ. ನಂತರ ಮುಂದಿನ ದಿನಗಳಲ್ಲಿ ಈ ಮಸೂದೆ ಮಂಡನೆ ಆಗದೇ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಕೂಡ ಉಂಟಾಗ್ತದೆ. ಇದು ಕೂಡ ರಾಹುಲ್ ಗಾಂಧಿ ಅವರ ಒಂದು ಸ್ಟ್ರಾಟಜಿ ಆಗಿದೆ. ಇನ್ನೊಂದು ಇವಿಎಂಗೆ ಸಂಬಂಧಪಟ್ಟಂತೆ ನೀವೇ ನೋಡ್ತಾ ಇದ್ದೀರಾ, ಹಲವಾರು ವರ್ಷಗಳಿಂದ ಇವರು ಇವಿಎಂ ನ ದೂರ್ಕೊಂಡು ಬರ್ತಾ ಇದ್ದಾರೆ. ಇವಿಎಂಗಳಿಂದಾಗಿಯೇ ನಾವು ಸೋಲ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಚುನಾವಣಾ ಆಯೋಗದ ಜೊತೆಗೆ ಸೇರ್ಕೊಂಡು ಇವಿಎಂ ನ ಹ್ಯಾಕ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರು ಕೂಡ ಅದು ಬಿಜೆಪಿ ಬೀಳೋ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ. ಆ ಮುಖಾಂತರ ಸತತವಾಗಿ ಅಧಿಕಾರವನ್ನ ಪಡಿತಾ ಇದ್ದಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಸತತವಾಗಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಇದು ಸುಪ್ರೀಂ ಕೋರ್ಟ್ ಕೂಡ ಹೋಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷದವರು ಅಥವಾ ವಿಪಕ್ಷದವರು ಚೆನ್ನಾಗಿ ಉಗಿಸ್ಕೊಂಡಿದ್ದಾರೆ. ಆದ್ರೂ ಕೂಡ ಅವರು ಈ ಮಾತನ್ನ ಹೇಳೋದನ್ನ ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡೋದಿಲ್ಲ. ಅಂದ್ರೆ ಕಂಟಿನ್ಯೂಸ್ ಆಗಿ ಇವಿಎಂ ಮೇಲೆ ಒಂದು ರೀತಿಯಾದಂತಹ ಸಂಶಯವನ್ನು ವ್ಯಕ್ತಪಡಿಸೋದು, ಆ ಮೂಲಕ ಜನರಲ್ಲಿ ಇವಿಎಂ ಬಗ್ಗೆ ಒಂದು ರೀತಿಯಾದಂತಹ ಸಂಶಯ ಮೂಡುವ ರೀತಿಯಲ್ಲಿ ನೋಡ್ಕೊಳ್ಳೋದು, ಇದು ಕೂಡ ಒಂದು ಬಹುದೊಡ್ಡದಾದಂತಹ ಟೂಲ್ ಕಿಟ್ ಅನಿಸ್ತದೆ. ನಿಮ್ಗೆ ಗೊತ್ತಿದೆ, ಹಲವಾರು ಬಾರಿ ಇಲೆಕ್ಷನ್ ಕಮಿಷನ್ ಕೂಡ ಇವ್ರನ್ನ ಕೇಳಿತ್ತು, ನೀವು ಇವಿಎಂ ನ ಹ್ಯಾಕ್ ಮಾಡಿ ತೋರಿಸಿ ಅಂತ ಕೊಂಡು. ಕೋರ್ಟ್ ಕೂಡ ಅವ್ರಿಗೆ ಹೇಳಿತ್ತು. ಆದ್ರೆ ಯಾರು ಕೂಡ ಇವಿಎಂ ನ ಹ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನಿಸಲಿಲ್ಲ. ಅದರಲ್ಲಿ ಅವರು ಸಕ್ಸಸ್ ಕೂಡ ಆಗೋದಿಲ್ಲ ಅನ್ನೋದು ಅವರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಲವಾರು ರಾಜ್ಯಗಳಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದವರು ಜಯ ಗಳಿಸಿದ್ದಾರೆ. ಒಂದ್ ವೇಳೆ ಇವಿಎಂ ನ ಹ್ಯಾಕ್ ಮಾಡೋದಾದ್ರೆ ಈ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಹೇಗೆ ಜಯ ಗಳಿಸ್ತದೆ? ಅಂದ್ರೆ ಇವಿಎಂ ಸರಿ ಇದೆ, ಇವರ ಮನಸ್ಥಿತಿ ಸರಿ ಇಲ್ಲ. ಇಲ್ಲಿ ಇವಿಎಂ ನ ದೂಷಿಸೋದಿದೆಯಲ್ಲ, ಇದು ಒಂದ್ ರೀತಿ ನಿರೀಕ್ಷಣಾ ಜಾಮೀನು ಅಂತಲೇ ಹೇಳ್ಬೋದು. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇವ್ರಿಗೆ ಮೊದಲು ಗೊತ್ತಾಗಿರ್ತದೆ ಯಾರು ಗೆಲ್ಲಬಹುದು ಅನ್ನೋದು. ಒಂದ್ ವೇಳೆ ಇವ್ರು ಗೆದ್ರೆ ಸುಮ್ನಿದ್ ಬಿಡೋದು, ಸೋತ್ರೆ ಆಗ ಇವಿಎಂ ಮೇಲೆ ದೂರನ್ನ ಹೇರೋದು. ಇವಿಎಂ ಇಂದಾಗಿ ನಾವು ಸೋತ್ವಿ, ಇಲ್ದಿದ್ರೆ ಖಂಡಿತವಾಗಿ ನಾವು ಇಲ್ಲಿ ಜಯ ಗಳಿಸ್ತಾ ಇದ್ವಿ ಅಂತೇಳಿ ಹೇಳಿ ಎಲ್ಲಾ ಕಡೆ ಮಾತಾಡ್ಕೊಂಡು ಬರೋದು. ನಿಮ್ಗೆ ಗೊತ್ತಿದೆ, ಏನಾದ್ರೂ ಸಮಸ್ಯೆ ಇದ್ರೆ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು, ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಇವಿಎಂ ಇಂದಾಗಿ ನಾವು ಸೋತ್ವಿ ಅಂತೇಳಿ ಹೇಳೋದು. ನೀವು ನೋಡಿರ್ಬೋದು, ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ. 2019 ಚುನಾವಣೆಯಲ್ಲಿ ನಾನು ಗುಲ್ಬರ್ಗದಲ್ಲಿ ಸೋಲಿಕ್ಕೆ ಮುಖ್ಯ ಕಾರಣ ಈ ಮತಗಳ್ಳತನ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಆಗ ಅವ್ರಿಗೆ ಗೊತ್ತಿರ್ಲಿಲ್ಲಂತೆ, ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಯಾಕೆ ಸೋತೆ ಅಂತೇಳಿ. ಅದಕ್ಕೆ ಅವ್ರು ಕೊಡುವಂತ ಕಾರಣ, ನಾನು ಸತತವಾಗಿ ಅಲ್ಲಿ ಗೆದ್ದು ಬಂದಿದ್ದೇನೆ, ಆದ್ರೂ ಕೂಡ ಕಳೆದ ಚುನಾವಣೆಯಲ್ಲಿ ನಾನು ಸೋತೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋತಿರೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ, ಆದ್ರೆ ಅದನ್ನ ಅವ್ರು ಅನಲೈಸ್ ಮಾಡಲ್ಲ. ಅದಕ್ಕೆ ಬದಲಾಗಿ ನನ್ನನ್ನ ಈ ರೀತಿಯಾಗಿ ಮತಗಳ್ಳತನ ಮಾಡಿ ಅಥವಾ ಇವಿಎಂ ಗಳನ್ನ ಹ್ಯಾಕ್ ಮಾಡಿ ಸೋಲ್ಸಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ಕೊಂತ ತಿರುಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಒಂದ್ ರೀತಿಯಾದಂತಹ ಜಿಗುಪ್ಸೆ ಮೂಡೋದು ಯಾಕೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು 50 ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಈ ರೀತಿಯಾಗಿ ಯೋಚನೆ ಮಾಡ್ತಾರಲ್ಲ, ಖಂಡಿತವಾಗಿ ಇದು ನಾಚಿಕೆಗೇಡು ಅನಿಸ್ತದೆ. ಇದು ಕಳ್ಳನಿಗೊಂದು ಪಿಳ್ಳೆನೆವ ಅಂತಾರಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಇನ್ನೊಂದು, ರಾಹುಲ್ ಗಾಂಧಿ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೇಳ್ಕೊಂಡು ಬಂದಿರುವಂತಹದ್ದು ಜಾತಿ ವಿಷಯ. ಒಂದು ಜಾತಿ ಗಣತಿ ಅಂತೇಳಿ ಹೇಳಿದ್ರು.
ಹಾಗೇನೆ ಇನ್ನು ಕೆಲ ಕಡೆಗಳಲ್ಲಿ ಅವರು ಹೇಳಿರೋದು ಏನು ಅಂತ ಹೇಳಿದ್ರೆ, ಯಾವುದೇ ಪ್ರೈವೇಟ್ ಕಂಪನಿ ಆಗಲಿ ಅಲ್ಲಿಯ ಸಿಇಒ ಹಿಂದುಳಿದ ವರ್ಗದವನು ಇದ್ದಾನ ಅಂತ ಹೇಳ್ಕೊಂಡು ಈ ರೀತಿಯಾದಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳುವ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಕಂಪನಿಯವರಾಗ್ಲಿ ಅಲ್ಲಿ ಯಾರನ್ನಾದ್ರೂ ಜಾಬಿಗೆ ತಗೊಳ್ಳೋ ಸಂದರ್ಭದಲ್ಲಿ ಅವರ ಯೋಗ್ಯತೆಯನ್ನು ನೋಡೋದನ್ನ ಬಿಟ್ಟು ಅವರು ಯಾವ ಕಾಸ್ಟಿಗೆ ಸೇರಿದ್ದಾರೆ ಅನ್ನೋದನ್ನು ನೋಡ್ತಾರೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಯಾವುದೇ ಪ್ರೈವೇಟ್ ಕಂಪನಿಯಲ್ಲಿ ನೀವು ಕೆಲಸಕ್ಕೆ ಸೇರೋ ಸಂದರ್ಭದಲ್ಲಿ ಅವರು ಆತನ ಎಜುಕೇಶನ್ ನೋಡ್ತಾರೆ, ಹಾಗೇನೆ ಆತನ ಕೌಶಲ್ಯವನ್ನು ನೋಡ್ತಾರೆ. ಒಂದ್ ವೇಳೆ ಈತನನ್ನು ನಾವು ನಮ್ಮ ಕಂಪನಿಗೆ ಕೆಲಸಕ್ಕೆ ತಗೊಂಡ್ರೆ ಆತ ಹೇಗೆ ಕೆಲಸ ಮಾಡಬಹುದು, ಆತನ ಬುದ್ಧಿಮತ್ತೆ ಏನು, ಇದರಿಂದ ನಮ್ಮ ಕಂಪನಿಗೆ ಯಾವ ರೀತಿಯಾದಂತ ಉಪಯೋಗ ಆಗ್ತದೆ, ಇದೆಲ್ಲದನ್ನು ನೋಡ್ಕೊಂಡೆ ಅವ್ರನ್ನ ಸಾಮಾನ್ಯವಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳೋದೇನು ಅಂತ ಹೇಳಿದ್ರೆ, ಪ್ರೈವೇಟ್ ಕಂಪನಿಗಳಲ್ಲಿ ಯಾಕೆ ಸಿಇಒ ಆಗಿ ದಲಿತ ಇಲ್ಲ, ಈ ರೀತಿಯಾದಂತ ಪ್ರಶ್ನೆಯನ್ನ ಮಾಡ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಸಾಮಾನ್ಯವಾಗಿ ಯಾವುದೇ ಪ್ರೈವೇಟ್ ಕಂಪನಿಯವರಾಗ್ಲಿ ಆತನ ಜಾತಿಯನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಬದಲಾಗಿ ಆತನ ಚಾಣಾಕ್ಷತನ ಮತ್ತು ಆತನ ಎಜುಕೇಶನ್ ಇದನ್ನ ಮಾತ್ರ ನೋಡ್ತಾರೆ. ಇದು ರಾಹುಲ್ ಗಾಂಧಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾರೆ, ಬೇರೆಯವರ ಮನದಲ್ಲಿ ಒಂದ್ ರೀತಿಯಾದ ಸಂಶಯ ಮೂಡಿಸ್ಬೇಕಲ್ಲ, ಅದಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಸತತವಾಗಿ ಕೊಟ್ಕೊಂಡು ಬರ್ತಾರೆ. ನಂತರ ಈಗ ಲೇಟೆಸ್ಟ್ ಆಗಿ ಅವರು ತಗೊಂಡಿರುವಂತಹ ಅಸ್ತ್ರ ಈ ಮತಚೋರಿ. ನಿಮ್ಗೆ ಗೊತ್ತಿದೆ, ಮತಚೋರಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಿರುವಂತಹ ಎಲ್ಲಾ ಆರೋಪಗಳು ಸುಳ್ಳು ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾನೆ ಬರ್ತಾ ಇದೆ. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಖಂಡಿತವಾಗಿ ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡೋದಿಲ್ಲ. ನಾನು ಇತ್ತೀಚೆಗೆ ಯೋಗೇಂದ್ರ ಯಾದವ್ ಅವರ ಒಂದು ಇಂಟರ್ವ್ಯೂ ಅನ್ನು ನೋಡ್ತಾ ಇದ್ದೆ. ಆ ಇಂಟರ್ವ್ಯೂನಲ್ಲಿ ಯೋಗೇಂದ್ರ ಯಾದವ್ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂದ್ರೆ ಅವ್ರಿಗೆ ಕೂಡ ಗೊತ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಕೊಂಡು. ಅಂದ್ರೆ ಇವರು ಕೂಡ ಅಷ್ಟೇ ರಾಹುಲ್ ಗಾಂಧಿಗೆ ಸಪೋರ್ಟ್ ಆಗಿರುವಂತಹ ವ್ಯಕ್ತಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ವೋಟ್ ಚೋರಿ ವಿಷಯವನ್ನ ಹಿಡ್ಕೊಂಡು ರಾಹುಲ್ ಗಾಂಧಿ ಈಗ ಇಡೀ ದೇಶದಲ್ಲಿ ತಿರುಗಾಡ್ತಾ ಇದಾರಲ್ಲ, ಇದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕಾಂಗ್ರೆಸ್ಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯೋಗೇಂದ್ರ ಯಾದವ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜನರ ಮನಸ್ಸಿನಲ್ಲಿ ಈ ರೀತಿಯಾದಂತಹ ಒಂದು ಸಂಶಯದ ಹುಳವನ್ನ ಬಿಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆ ಮೂಲಕ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇವರು ವೋಟ್ ಹಾಕೋ ಸಂದರ್ಭದಲ್ಲಿ ಯೋಚನೆ ಮಾಡ್ತಾರೆ, ನಾವು ಬಿಜೆಪಿ ವೋಟ್ ಹಾಕೋದ್ರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬೇರೆಯವರ ಮತವನ್ನ ಇವರು ಕಳ್ಳತನ ಮಾಡ್ತಾರೆ, ಹಾಗಾಗಿ ಬಿಜೆಪಿಗೆ ನಾವು ವೋಟ್ ಹಾಕಬಾರ್ದು, ಅದಕ್ಕೆ ಬದಲಾಗಿ ಕಾಂಗ್ರೆಸ್ ಅತ್ಯಂತ ಪ್ರಾಮಾಣಿಕ ಪಕ್ಷ, ಹಾಗಾಗಿ ನಾವು ಕಾಂಗ್ರೆಸ್ನವರಿಗೆ ವೋಟ್ ಹಾಕಬೇಕು ಅಥವಾ UPAಗೆ ವೋಟ್ ಹಾಕಬೇಕು, ಈ ರೀತಿಯಾದಂತಹ ಚಿಂತನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಇದನ್ನ ಅರಿತೆ ಈ ರೀತಿಯಾದಂತಹ ವೋಟ್ ಚೋರಿ ಅಂತ ಹೇಳ್ಕೊಂಡು ಇಡೀ ದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಯೋಗೇಂದ್ರ ಯಾದವ್ ಅತ್ಯಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅದಲ್ಲದೆ ಇನ್ನೂ ಒಂದು ವಿಷಯವನ್ನು ಅವ್ರು ಹೇಳಿದ್ದಾರೆ, ಅದೇನು ಅಂತ ಹೇಳಿದ್ರೆ, ಒಂದಿಷ್ಟು ಜನ ಬಿಜೆಪಿಗೆ ವೋಟ್ ಹಾಕೋದಂತ ಹೇಳ್ಕೊಂಡು ಫಿಕ್ಸ್ ಆಗಿರ್ತಾರೆ. ಅಂದ್ರೆ ಆ ಪಾರ್ಟಿಯ ಕಾರ್ಯಕರ್ತರಾಗಿರ್ಬೋದು ಅಥವಾ ಆ ಪಾರ್ಟಿಯನ್ನ ಮೆಚ್ಕೊಂಡಿರೋರು ಇರ್ಬೋದು ಅಥವಾ ಮೋದಿ ಅಭಿಮಾನಿಗಳಿರ್ಬೋದು, ಅವ್ರು ಯಾವುದೇ ಕಾರಣಕ್ಕೆ ಬದಲಾಗೋದಿಲ್ಲ. ಅದೇ ರೀತಿಯಲ್ಲಿ ಇನ್ನೊಂದಿಷ್ಟು ಜನ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಪಕ್ಷಗಳಿದೆಯಲ್ಲ ಆ ಪಕ್ಷಗಳಿಗೆ ವೋಟ್ ಹಾಕುವಂತವರಾಗಿರ್ತಾರೆ, ಅವರು ಕೂಡ ಫಿಕ್ಸ್ ಆಗಿರ್ತಾರೆ, ಅವರು ಯಾವುದೇ ಕಾರಣಕ್ಕೆ ಬಿಜೆಪಿಗೆ ವೋಟ್ ಹಾಕಲ್ಲ ಅಥವಾ NDAಗೆ ವೋಟ್ ಅನ್ನ ಹಾಕೋದಿಲ್ಲ. ಅಂತಹ ಜನರನ್ನು ಯಾವುದೇ ಕಾರಣಕ್ಕೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಧ್ಯದಲ್ಲಿ ಒಂದು 10-12% ಜನ ಇರ್ತಾರೆ, ಅವರು ಯಾವಾಗಲೂ ಕೂಡ ಅಷ್ಟೇ ಚುನಾವಣೆ ಸಂದರ್ಭದಲ್ಲಿ ನಿರ್ಧಾರವನ್ನ ತಗೊಳ್ಳುವಂತವ್ರು. ಅಂದ್ರೆ ಯಾರಿಗೆ ವೋಟ್ ಹಾಕ್ಬೇಕು ಅನ್ನೋದನ್ನ ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಅವ್ರು ನೋಡೋದು ಏನು ಅಂತ ಹೇಳಿದ್ರೆ, ಯಾವ ಪಕ್ಷ ಬಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಒಳ್ಳೇದಾಗಬಹುದು ಅಥವಾ ದೇಶದ ಜನತೆಗೆ ಒಳ್ಳೇದಾಗಬಹುದು, ಈ ರೀತಿಯಾಗಿ ಯೋಚನೆ ಮಾಡುವಂತ ಒಂದು ವರ್ಗ ಇರ್ತದೆ. ಈಗ ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ವರ್ಗವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಈ ಕಂಪೌಂಡ್ ಮೇಲೆ ಕೂತ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಕಡೆ ಹೋಗೋದಾ ಈ ಕಡೆ ಹೋಗೋದಾ ಈ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಇರುವಂತವ್ರು ಇರ್ತಾರೆ, ಅವ್ರನ್ನೇ ಈಗ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅವರ ಮನದಲ್ಲಿ ಈ ರೀತಿಯಾದಂತಹ ಒಂದು ವಿಷ ಬೀಜವನ್ನು ಬಿತ್ತಿ ಅವ್ರನ್ನ ಒಂದು ರೀತಿಯಾಗಿ ಕನ್ಫ್ಯೂಸ್ ಮಾಡೋದು, ಚುನಾವಣೆ ಸಂದರ್ಭದಲ್ಲಿ ಅದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈ ರೀತಿಯಾದಂತಹ ಪ್ರಚಾರವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ನೋಡಿ. ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ ಅಥವಾ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ, ಹಾಗಾಗಿದೆ ಹೀಗಾಗಿದೆ ಅಂತೇಳಿ ಮತಚೋರಿ ಅಂತ ಹೇಳ್ತಾರೆ, ಎಲ್ಲದನ್ನು ಮಾಡ್ತಾರೆ. ಅದಾದ್ಮೇಲೆ ಚುನಾವಣಾ ಆಯೋಗ ಇವ್ರಿಗೆ ಹೇಳ್ತಾರೆ, ಓಕೆ ನೀವೊಂದು ಅಫಿಡವಿಟ್ ಕೊಡಿ, ನಾವು ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳ್ತಾರೆ, ನಾನು ವಿರೋಧ ಪಕ್ಷದ ನಾಯಕ, ನನ್ನ ಕೆಲಸ ಏನ್ ತಪ್ಪಾಗಿದೆ ಅನ್ನೋದನ್ನ ಹೇಳೋದಷ್ಟೇ, ಅದಕ್ಕೆ ಬದಲಾಗಿ ನಾನು ಯಾಕೆ ಅಫಿಡವಿಟ್ ಕೊಡಬೇಕು, ಈ ರೀತಿಯಾದಂತಹ ಉಲ್ಟಾ ಪ್ರಶ್ನೆಯನ್ನ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೆ ಅಫಿಡವಿಟ್ ಅನ್ನ ಕೊಡ್ಲಿಕ್ಕೆ ಹೋಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಅಫಿಡವಿಟ್ ಕೊಟ್ರೆ ಆಗ ರಾಹುಲ್ ಗಾಂಧಿ ಏನ್ ಹೇಳಿರ್ತಾರೋ ಅದನ್ನ ಬರೆದು ಕೊಟ್ಟ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಅವ್ರು ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ, ಗೊತ್ತಿದೆ ಅವರಿಗೆ ಅವ್ರು ಏನ್ ಹೇಳ್ತಾರೋ ಅದೆಲ್ಲದೂ ಕೂಡ ಸುಳ್ಳು ಅನ್ನೋದು. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ರಾಹುಲ್ ಗಾಂಧಿ ಚಾಣಾಕ್ಷಣ ಅಥವಾ ಪಪ್ಪು ಅಂತ ಹೇಳ್ಕೊಂಡು ಈಗಾಗಲೇ ಹೇಳ್ತಾ ಇದಾರಲ್ಲ, ಹೈಡ್ರೋಜನ್ ಬಾಂಬ್ ಅನ್ನ ರೆಡಿ ಮಾಡ್ತಾ ಇದ್ದೇವೆ, ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳಬಹುದು ಅಂತ ಹೇಳ್ಕೊಂಡು ಹೇಳ್ತಾ ಇದಾರಲ್ಲ, ಅದು ಕೂಡ ಅಷ್ಟೇ ಇದೇ ವೋಟ್ ಚೋರಿಗೆ ಸಂಬಂಧಪಟ್ಟಂತದ್ದೇ ಇರ್ತದೆ. ಅದಕ್ಕೆ ಕೂಡ ಬೇಕಾದಂತಹ ಪ್ರೆಸೆಂಟೇಷನ್ ರೆಡಿ ಆಗ್ತಾ ಇರ್ತದೆ. ಕೆಲ ದಿನಗಳಲ್ಲಿ ಅದನ್ನು ಕೂಡ ಅವ್ರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಅದು ಸುಳ್ಳು ಅಂತೇಳಿ ಪ್ರೂವ್ ಆಗ್ತದೆ. ಆದ್ರೂ ಕೂಡ ಇವರು ಕೆಲವರ ಮನಸ್ಸಿನಲ್ಲಿ
ಈ ರೀತಿಯಾದಂತಹ ಸಂಶಯವನ್ನ ಬಿತ್ತುವುದರಲ್ಲಿ ಯಶಸ್ಸನ್ನ ಗಳಿಸ್ತಾರೆ. ಅದಲ್ಲದೆ ಇನ್ನೊಂದು ಸುದ್ದಿ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈಗ ನೇಪಾಳದಲ್ಲಿ ಆಯ್ತಲ್ಲ ಜನ್ಜಿ ಏನಿದೆ, ಇವರು ರೊಚ್ಚಿಗೆದ್ರಲ್ಲ, ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ನಮ್ಮ ಜನ್ಜಿಯವರು ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ಇತ್ತೀಚೆಗೆ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇವರ ಇಂಟೆನ್ಷನ್ ಇರೋದೇನು ಅಂತ ಹೇಳಿದ್ರೆ, ಭಾರತದಲ್ಲಿ ಕೂಡ ಇದೇ ರೀತಿಯಾದಂತಹ ಗಲಭೆ ಆಗ್ಬೇಕು, ಆ ಮುಖಾಂತರ ಮೋದಿ ಸರ್ಕಾರವನ್ನ ಕಿತ್ತೊಗಿಬೇಕು, ನಂತರ ನಾವಿಲ್ಲಿ ಕೂತ್ಕೊಂಡು ಆಡಳಿತವನ್ನು ನಡೆಸಬೇಕು, ಈ ರೀತಿಯಾದಂತಹ ಯೋಚನೆಯನ್ನ ರಾಹುಲ್ ಗಾಂಧಿ ಅವರು ಇಟ್ಕೊಂಡಿದ್ದಾರೆ. ಆದ್ರೆ ಭಾರತದಲ್ಲಿ ಖಂಡಿತವಾಗಿ ಆ ರೀತಿ ಆಗುವಂತ ಸಾಧ್ಯತೆ ಇಲ್ಲ ಅನಿಸ್ತಾ ಇದೆ, ಆದ್ರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇನ್ನೊಂದು ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂತಹ CBI ಇರ್ಬೋದು, ED ಇರ್ಬೋದು, ಅಥವಾ ಚುನಾವಣಾ ಆಯೋಗ ಇರ್ಬೋದು, ಇದೆಲ್ಲದನ್ನು ಇವರು ಟಾರ್ಗೆಟ್ ಹಾಕೊಂಡು ಮಾತಾಡ್ತಾ ಇರ್ತಾರೆ. ಕೇಂದ್ರ ಸರ್ಕಾರ ಇದೆಲ್ಲದನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ತನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದೆ ಅಂತಕೊಂಡು ಹೇಳಿಕೆಗಳನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಅಷ್ಟೇ ಈ ಎಲ್ಲ ಸಂಸ್ಥೆಗಳನ್ನ ತನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಅವರು ಮ್ಯಾನೇಜ್ ಮಾಡಿದಂಥವ್ರು. ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ, ಇದರಲ್ಲಿ ಏನು ವಿಶೇಷತೆ ಇಲ್ಲ ಅಂತಲೇ ಹೇಳ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ನೇರವಾಗಿ ಟಾರ್ಗೆಟ್ ಹಾಕೊಂಡಿರೋದು ಚುನಾವಣಾ ಆಯೋಗವನ್ನ. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಒಂದು ದೇಶದ ಎಲ್ಲ ವ್ಯವಸ್ಥೆ ಸರಿಯಾಗಿರ್ಬೇಕು ಅಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಪ್ರಬಲವಾಗಿರ್ಬೇಕಾಗ್ತದೆ. ಈ ಪ್ರಜಾಪ್ರಭುತ್ವ ಪ್ರಬಲವಾಗಿರ್ಬೇಕು ಅಂತ ಹೇಳಿದ್ರೆ ನ್ಯಾಯಸಮ್ಮತ ಚುನಾವಣೆ ನಡಿಬೇಕಾಗ್ತದೆ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗವೇ ಸರಿ ಇಲ್ಲ, ಚುನಾವಣಾ ಆಯೋಗ ನಮ್ಮ ಕೇಂದ್ರ ಸರ್ಕಾರದ ಜೊತೆ ಸೇರ್ಕೊಂಡು ತನಗೆ ಹೇಗ್ ಬೇಕೋ ಆ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದೆ. ವೋಟರ್ ಲಿಸ್ಟ್ ಪ್ರಿಪೇರ್ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಗೋಲ್ಮಾಲ್ಗಳು ನಡೀತಾ ಇದೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿದೇಶಗಳಲ್ಲೂ ಕೂಡ ಅಷ್ಟೇ ಭಾರತದ ಚುನಾವಣೆ ವ್ಯವಸ್ಥೆ ಮೇಲೆ ಡೌಟ್ ಬರುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಆ ಮೂಲಕ ಭಾರತದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಅಪಾಯ ಸ್ಥಿತಿಯಲ್ಲಿದೆ ಅನ್ನುವ ಒಂದು ಸುದ್ದಿಯನ್ನ ಇಡೀ ಪ್ರಪಂಚದಲ್ಲಿ ಹಬ್ಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಪ್ರಯತ್ನ ಪಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಗಾಗ ಅವ್ರು ಮಾಡ್ತಾ ಇರುವಂತಹ ವಿದೇಶಿ ಪ್ರವಾಸಗಳು ಅದೆಲ್ಲದೂ ಕೂಡ ಅತ್ಯಂತ ನಿಗೂಢವಾಗಿದೆ. ಅವ್ರು ಯಾರನ್ನ ಭೇಟಿ ಮಾಡ್ತಾ ಇದ್ದಾರೆ, ಯಾಕೆ ಭೇಟಿ ಮಾಡ್ತಾ ಇದ್ದಾರೆ, ಇದ್ಯಾವುದು ಕೂಡ ಯಾರಿಗೂ ಗೊತ್ತಿಲ್ಲ. ಕಾರಣ ಅಂತ ಹೇಳಿದ್ರೆ ಬಹಳಷ್ಟು ವಿಷಯಗಳನ್ನ ಅವರು ಅತ್ಯಂತ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ನಾವು ಮಾತಾಡ್ತಾ ಹೋಗೋದಾದ್ರೆ ಹಲವಾರು ವಿಷಯಗಳು ಸಿಗ್ತದೆ. ಸ್ನೇಹಿತರೆ, ನಿಮ್ಗೆ ಈಗ ಅನಿಸ್ತದೆ ರಾಹುಲ್ ಗಾಂಧಿ ಪಪ್ಪು ಅನಿಸ್ತದ ಅಥವಾ ಅತ್ಯಂತ ಚಾಣಾಕ್ಷ ಅನಿಸ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಸ್ವಲ್ಪ ಉದ್ದ ಆಗಿದೆ ಅನಿಸ್ತದೆ. ಇಲ್ಲಿವರೆಗೂ ಕೂಡ ನೀವು ಬೇಸರ ಪಟ್ಕೊಳ್ಳದೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದ ಹೇಳ್ತೇನೆ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.